ಬಾದಾಮಿ ತಾಲೂಕಿನ ಖ್ಯಾಡ ಗ್ರಾಮದ ಬಡ ಕುಟುಂಬಗಳ ಮನೆಗಳಿಗೆ ಮನಬಂದಂತೆ ಬಿಲ್ ನೀಡುತ್ತಿರುವ ಹೆಸ್ಕಾಂ ಇಲಾಖೆ ಕರ್ತವ್ಯ ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾದ ಖ್ಯಾಡ ಗ್ರಾಮಸ್ಥರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಖ್ಯಾಡ ಗ್ರಾಮದ ಬಡ ಕುಟುಂಬಗಳ ಮನೆಗಳಿಗೆ ಹಾಗೂ ಬಾದಾಮಿ ತಾಲೂಕಿನ ಜನಸಾಮಾನ್ಯರ ಮನೆಯ ಕರೆಂಟ್ ಬಿಲ್ಲನ್ನು ಮನಬಂದಂತೆ ಹಾಕಿ ಲೂಟಿ ಮಾಡುವಂತ ಕೆಲಸ ಬಾದಾಮಿ ತಾಲೂಕಿನ ಹೆಸ್ಕಾಂ ಇಲಾಖೆ ಮಾಡುತ್ತಿದೆ ಎಂದು ಸಾರ್ವಜನಿಕ ಕೂಗು. ಖ್ಯಾಡ ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಈ ರೀತಿ ಮನಬಂದಂತೆ 10,000, 15,000, 20,000 ಈ ರೀತಿ ಲೈನ್ ಮ್ಯಾನ್ಗಳನ್ನು ಕಳುಹಿಸಿ ಬೇಲೂರ ಹೆಸ್ಕಾಂನಿಂದ ಬಿಲ್ ರಸೀದಿ ಕೊಟ್ಟಿದ್ದಾರೆ ಎನ್ನುತ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಕರ್ತವ್ಯ ನಿರ್ಲಕ್ಷ್ಯ ತೊಂಡುತ್ತಿರುವ ಬಾದಾಮಿ ಹಾಗೂ ಬೇಲೂರ ಹೆಸ್ಕಾಂ ಅಧಿಕಾರಿಗಳ ಮೇಲೆ ಬಾದಾಮಿ ಶಾಸಕರು ಗಮನಹರಿಸಿ ಚುನಾಯಿತರಾಗುವಾಗಷ್ಟೇ ಗ್ರಾಮಗಳಿಗೆ ಹೋಗುವುದಲ್ಲ, ಬಾದಾಮಿ ಮತಕ್ಷೇತ್ರದ ಜನತೆ ಸಂಕಷ್ಟ ಎದುರಿಸುವಾಗಲೂ ಗ್ರಾಮಕ್ಕೆ ಆಗಮಿಸಿ ಬೇಜವಾಬ್ದಾರಿತನ ತೋರುತ್ತಿರುವ ಬಾದಾಮಿ ಹೆಸ್ಕಾಂ ಅಧಿಕಾರಿಗಳು ಹಾಗೂ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವುದು ಶಾಸಕರಾದವರ ಜವಾಬ್ದಾರಿ ಎನ್ನುವುದನ್ನು ಬಾದಾಮಿ ಶಾಸಕ ಭೀಮಸೇನ ಚಿಮ್ಮಣಕಟ್ಟಿಯವರು ತಿಳಿದುಕೊಳ್ಳಬೇಕಿದೆ. ಇಲ್ಲವಾದಲ್ಲಿ ಹೆಸ್ಕಾಂ ಇಲಾಖೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇವೆ ಎಂದು ಮಾಧ್ಯಮದ ಮೂಲಕ ರೈತರು ಹಾಗೂ ಗ್ರಾಮಸ್ಥರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್, ಈಗ ವಿಪರೀತ ಬಿಲ್ ಬಂದಿದೆ ಬಾದಾಮಿ ತಾಲೂಕಿನ ಖ್ಯಾಡ ಗ್ರಾಮದಲ್ಲಿ. ಗ್ರಾಮಸ್ಥರಿಗೆ ಏನು ಇವತ್ತು ಒಂದು ತಿಂಗಳಿಗೆ ಬರಬೇಕಾದಂಥ ಬಿಲ್ಲು 10,000 ಬಂದಿದೆ ಅಂತ ತಾವೆಲ್ಲ ಹೇಳ್ತಾ ಇದ್ರಿ. ಈ ವಿಚಾರವಾಗಿ ಯಾವ ರೀತಿ ಇಲ್ಲ ಆಗಿದೆ ಇದು ಬಿಲ್? ತಮ್ಮ ಹೆಸರು ಸರ್? ತಮ್ಮ ಹೆಸರು? ನಮ್ಮ ಹೆಸರು ಶಿವನಾಯ್ಕರ್ ಅಂತೇಳಿ, ಖ್ಯಾಡ ಗ್ರಾಮದವರು. ಇದು ನಮಗೆ 6 ತಿಂಗಳು ಬಿಲ್ ಅಷ್ಟೇ ಸರ್. ಇದು 6 ತಿಂಗಳು ಬಿಲ್ ನಾವು ಕಟ್ಕೊಂತನ ಬಂದೀವಿ. ರೆಗ್ಯುಲರ್ ಐತಿ. ಅವರು ಹೊಳ್ಳಿ ಏಕದಮ್ ಬಂದ್ ಕ್ಯಾಟ 10,700 ರೂಪಾಯಿ ಕಟ್ಟಬೇಕು ನೀವು ಕಡ್ಡಾಯವಾಗಿ ಅಂತ ಹೇಳಿದರು. ಅದನ್ನು ಕೇಳಿದ್ದಕ್ಕೆ ಅವರು ಇಲ್ಲ, ನೀವು ಮೇಲ್ ಅಧಿಕಾರಿಗಳಿಗೆ ಕೇಳ್ರಿ, ನಮ್ಮನ್ನು ಕೇಳಕ್ಕೆ ಹೋಗ್ಬೇಡ್ರಿ, ನಾವು ಹೊರಡೋದ ಎಷ್ಟು ಇಲ್ಲಿಕಂದ್ರೆ ಕಂಬ ಹತ್ತಿ ಕಟ್ ಮಾಡ್ತೀವಿ ಅಂತ ಹೇಳಿದರು. ಹೇಳಿದಿಂದ ನಾವು ಇದಕ್ಕೆ ಒಂದು CM ಸಿದ್ದರಾಮಯ್ಯ ಆಗಲಿ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗಾಗಲಿ ತಿಳಿಸ್ಬೇಕಂತೇಳಿ ಇದು ಒಂದು ಮನವಿ, ಇದು ಫ್ರೀ ಅಂತ ಮಾಡಿ ಮತ್ತು ಇಲ್ಲಿ ಒಮ್ಮೆಲೆ ಬಡವರು ರಕ್ತ ಕುಡಿಯೋದು ಒಂದು ಕೆಲಸ ಮಾಡತ್ತಾರ. ಅದಕ್ಕೋಸ್ಕರ ಇದನ್ನ ಅವ್ರಿಗೆ ತಲುಪಿಸ್ಬೇಕಂತೇಳಿ ಮಾಡಕತ್ತೀವಿ. ಬಾದಾಮಿ ಹೆಸ್ಕಾಂ ಡಿಪಾರ್ಟ್ಮೆಂಟ್ ಈ ಮೂಲಕ ತಮಗೆ ಮುಂಚೆ ಯಾವ ರೀತಿ ಬಿಲ್ ಬರ್ತಾ ಇತ್ತು? ನಮಗೆ ಮುಂಚೆ ಬರೋದು 180, 200 ಹಿಂಗೆ ಬರ್ತಿತ್ತು ಸರ್. ಹಿಂಗೆ ಬಂದಿದ್ದು ಅದು ಮೀಟರ್ ದೋಷ ಐತೆ, ಅದು ದೋಷ ಐತೆ ಅಂತ ಹೇಳಿ ಇದನ್ನು ಮಾಡಲಿಲ್ಲ ನಾವು. ಅದರದ ಉದ್ದೇಶದಿಂದ ಹೊಳ್ಳಿ ಇವರು ಒಮ್ಮೆಲೆ ಬಂದು ಕ್ಯಾಟ 10,707 ರೂಪಾಯಿ ಬಿಲ್ ಹರಿದಿದ್ದಾರೆ. ಇದನ್ನು ದುಡ್ಕೊಂಡು ತಿಂದು ಕಟ್ಟುವವರು ಹೆಂಗೆ ಕರೆಂಟ್ ಉರುಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ತಮ್ಮ ಹೆಸರು? ನನ್ನ ಹೆಸರು ದೇವೇಂದ್ರಪ್ಪ ನಶೀಬಿ ಸರ್. ನಾವು ಖ್ಯಾಡ ಗ್ರಾಮದವ್ರು. ನಮ್ಗೆ ಈಗ ಕರೆಂಟ್ ಬಿಲ್ಲಿಂದು ಒಟ್ಟು ತ್ರಾಸ ಮಾಡ ಸರ್. ಹೆಂಗಂದ್ರೆ ಸರ್, ಇಲ್ಲಿವರೆಗೂ ನಮ್ಗೆ ಅದ್ರ ಬಗ್ಗೆ ಏನೂ ನ್ಯೂಸ್ ಕೊಟ್ಟಿಲ್ಲ ಸರ್ ಅವ್ರು. KB ಅವರು ಬಾದಾಮಿ KB ಅವರು ಈಗ ಒಮ್ಮತ್ತು ನಮಗೆ ಬಂದು ಕಾಟ್ರಿ 10,000, 20,000 ಅಂತೇಳಿ ನಮ್ಗೆ ಒಂದು ಇದನ್ನ ಮಾಡಕತ್ತಾರ ಸರ್. ಹಂಗಾಗಿ ನಾವು ಅದನ್ನ ಏನು ಕ್ರಮಗೊಳ್ಬೇಕಾಗಿ ಸರ್ ಅಂದ್ರೆ, ಈಗ ನಮ್ಗೆ ಇದಕ್ಕೆ ಮುಂಚೆ ನೀವು ಎಷ್ಟು ಬಿಲ್ ಬರ್ತಾ ಇತ್ತು? ನಮಗೆ ಬಿಲ್ಲ ಬಂದಿಲ್ಲ ಸರ್. ಮೊನ್ನೆದ್ದು ನಂದು ಬಾಯ್ಕ್ ಜೊತೆ ರೀ ಸರ್. ಅದು ಬಾಯ್ಕ್ ಜೊತೆ ನಮ್ಮ ಅಣ್ಣಾರಿಗೆ ಹೇಳಿ ಸರ್. ಇದು 2023 ಏನು ಅವರು ಮೀಟರ್ ಕುಂದಿರ್ಸಾರಲ್ಲ, ಆ ಮೀಟರ್ ಅಷ್ಟೇ ನನಗೆ ಸಮಸ್ಯೆ ಸರ್. ಅಲ್ಲಿಂದ ಇಲ್ಲಿವರೆಗೂ ಅವರು 100 ರೂಪಾಯಿ ನನಗೆ ದಿನ ತಿಂಗಳು ಹಾಕಿದ್ರು ಮಿನಿಮಮ್ ನಂದು 3,000 ಆಗ್ಬೇಕು ಸರ್. ಹೆಚ್ಚುವರಿ ನಾವು ಉರ್ವಿದ್ರು ಅಂತ ಹೋಗಿ ಈಗ ಏನಾಗಿದೆ ಸರ್, 24,000, 10,800 ಚಿಲ್ಲರ ನನಗೆ ಬಿಲ್ ಕೊಟ್ರ ಸರ್. ಅದು ಇನ್ನೂ ಬಾಕಿ ಕಟ್ಟಬೇಕು, ನೀನು ಬಾಕಿ ಐತಿ ನಿಂದ ಅಂತೇಳಿ ಈಗ ನಮಗೆ ಲೈಮಂಡ್ರು ಹೇಳ್ಯಾರ ಸರ್. 24,000 ಐತಿ, 3 ಕಂತು ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಪೂಜಾರಿ ಅಲ್ಲ ಸರ್ ಇವ್ರು ಸೈಡ್ ಲೈಮಂಡ್ರಿ ಇವರು. ಅದಕ್ಕೆ ಪೂಜಾರಿ ಏನೈತಿ ಅವ ಏನು ಹೇಳಿಲ್ರಿ ಸರ್. ನಮ್ಗೆ 0 ಅಕೌಂಟ್ ಅಂತ ಹೇಳ್ಕೊಂತ ಬಂದ ಸರ್ 3 ವರ್ಷದಾಗಿಂದ. ಅದಕ್ಕೆ ಇದ್ರ ಬಗ್ಗೆ ಇದು ಅಧಿಕಾರಿಗಳು ಯಾರೇ ಇರಲಿ, ಅವ್ರು ಇದ್ರ ಬಗ್ಗೆ ನಮ್ಮನ್ನ ಒಟ್ಟು ಪರಿಶೀಲನೆ ಮಾಡ್ಬೇಕು ಅಂದ್ರಿ, ಅದಕ್ಕೆ ಪರಿಹಾರ ಹೇಳ್ಬೇಕು ಸರ್ ಅವ್ರು. ಇಲ್ಲ ಅಂದ್ರೆ ನಾವು ಇನ್ನೂ ಪರ್ಸನಲಿ ಇದನ್ನ ಮಾಡ್ಲಿಲ್ಲ ಅಂದ್ರೆ KBಗೆ ನಾವು ಹೋರಾಟ ಮಾಡ್ತೀವಿ. ಪ್ರತಿಭಟನೆ ನಾವು ಮಾಡಕ ತಯಾರಿದೆ ಸರ್. ಒಟ್ಟಾರೆಯಾಗಿ ಬಾದಾಮಿಯ KB ಇಲಾಖೆಯವರು ತಮಗೆ ಮನಬಂದಂತೆ ಬಿಲ್ ಹರಿತಾ ಇದ್ದಾರೆ ಅಂತ ತಮ್ಮ ಆರೋಪ ಸರ್. ಎಷ್ಟೋ ಮಂದಿ ಲೈಟ್ ಆ ಮನ್ಯಾಗ ಎಲ್ಲಾರುವ ಬಿಲ್ ಹರಿದಾರ ಸರ್. ಯಾರೇ ಇಲ್ಲಿ ಬಿಲ್ ಕಲೆಕ್ಟರ್ ಯಾರು? ಪೂಜಾರಿ ಅಜ್ಜಪ್ಪ ಪೂಜಾರಿ ಅವಂದಲ್ರಿ ಸರ್. ಇದು ಅವ ಬಿಲ್ ಹರಿದಿಲ್ಲ ಸರ್, ಬರೀ 0 ಹೇಳ್ಕೊಂತ ಹೋಗ್ಬಿಟ್ಟನ್ರಿ ಎಲ್ಲಾರಿಗೆ. ಇಲ್ಲಿ ಬಿಲ್ ಅವರೇ ಹೇಳ್ತಾರ, ಅವನ 0 ಹೇಳನ್ರಿ. ಈಗೇನ ಮೊನ್ನೆ ಪರ್ಸನಲಿ ಮಾಡಕ್ ಲೈಮಂಡ್ರ್ ಬಂದಾರ ಸರ್. ಅವ್ರ ಏನ್ ಮಾಡ್ರ, ಕದ ಹಾಕಿದ ಮನಿಗೆ ಸಹಿತ ಬಿಲ್ ಹರಿದಾರ್ರಿ.
ಒಬ್ಬೊಬ್ಬರು ಮನ್ಯಾಗನ ಇಲ್ರಿ ಅಂತಾರು 10,000 15,000 16,000 ಮಟ್ಟ ಹೊಳಕ್ ನಾವ್ ಮುಂದಲ್ ತಿಂಗಳು ಬಂದು ಎಷ್ಟು ಕುಟುಂಬಗಳಿಗೆ ಬಂದಿದೆ ಈ ತರ ಬಿಲ್ ಈ ತರ ಬಿಲ್ ಒಂದು 100-100 ಮನಿಗೆ ಆಗ್ಬೋದು ಸರ್ ಕ್ಯಾಡ್ ಗ್ರಾಮದಲ್ಲಿ? ಕ್ಯಾಡ್ ಗ್ರಾಮದಲ್ಲಿ ಹ್ಮ್. ಇವನ್ನೆಲ್ಲ ಇದನ್ನ ಮಾಡ ಸರ್. ಅದಕ್ಕೆ ನಮ್ದು ಯಾವಾರು ಏನಾರು ನಮ್ದು ಬಿಸ್ನೆಸ್ ಐತೋ ಏನೋ ಅಂತೇಳಿ ಅದ್ರ ಬಗ್ಗೆ ತಾವು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇದನ್ನ ಮಾಡ್ಬೇಕು ಸರ್. ಮಾಡ್ಕೊಂಡ ನಮ್ಗ ಪರಿಹಾರ ದೊರಕಿಸ್ತೀನಂದ್ರ ದೊರಕಿಲ್ಲ ಸರ್. ಇಲ್ಲ ನಾವ್ ಅಲ್ಲಿವರೆಗೂ ನಾವು ಒಟ್ಟು ಕೆಬಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ಬೇಕು, ಪರಿಶೀಲನೆ ಸ್ಥಳಕ್ಕೆ ಆಗಮಿಸ್ಬೇಕು. ಮಾಡ್ಬೇಕು ಸರ್. ಓಕೆ. ಯಾಕಂದ್ರೆ ಒಂದ್ ಲೈಟಿಗಿನ ಬಂದವ ಸರ್ ಈಗ.